ಸೊ ಸ್ಕ್ರೀನ್ ಕಾಣಿಸ್ತಿಲ್ಲ. ಕಳಿಸಿ. ಓಕೆ, ಮತ್ತು ಅಸೆಟ್ ಕ್ರಿಯೇಷನ್ ಟ್ರೈ ಮಾಡಲಿಲ್ಲ. ಇಲ್ಲ ಸರ್, ಮಾಡಿಲ್ಲ. ಸಾರಿ. ಸೊ ಇವಾಗ ನೀವು ಇಲ್ಲಿಂದನೇ ಹೋಗ್ಬೋದು ಡೈರೆಕ್ಟ್ ಕೂಡ. ಸೊ ಇದು ಅಲ್ಲಿಗೆ ಟ್ರಿಗರ್ ಆಗುತ್ತೆ. ಸೊ ಡಿಫೈನ್ ಓಪನ್ ಅಷ್ಟು ಮಾಡಿ. ಸೊ ಸೇಮ್ ಸ್ಕ್ರೀನ್. ಸೊ ಇದು ಕೂಡ ಅದೇನೆ, ಸೊ ಇದು ಕೂಡ ಅದೇನೆ. ಓಕೆ, ಸೊ ಎರಡು ಕೂಡ ಅಲ್ಲಿಗೆ ಟ್ರಿಗರ್ ಆಗುತ್ತೆ. ಸೊ ಇವಾಗ ಕ್ಲೋಸ್ ಮಾಡ್ಬಿಡ್ತೀನಿ ಒಂದು ಸ್ಕ್ರೀನ್. ಗೋ ಬ್ಯಾಕ್. ಎರಡು ಕ್ಲೋಸ್ ಆಯ್ತಾ? ಸೊ ಇದರಲ್ಲಿ ಲೀಡಿಂಗ್ ಲೆಡ್ಜರ್ ಇರುತ್ತೆ, ಟಿ ಸೊ ಲೀಡಿಂಗ್ ಲೆಡ್ಜರ್. ಸೊ ಇದರಲ್ಲಿ ನಾವು ಫಿಸ್ಕಲ್ ಇಯರ್ನ ಮೇಂಟೈನ್ ಮಾಡಬೇಕು. ಫಿಸ್ಕಲ್ ಇಯರ್ ಮೇಂಟೈನ್ ಮಾಡಿದ್ರೆ ಸೊ ಆ ಇಯರ್ಗೆ ಪೋಸ್ಟಿಂಗ್ ಚಾಲೂ ಮಾಡುತ್ತೆ. ಓಕೆ, ಸೊ ಇವಾಗ ಎಡಿಟ್ ಫಿಸ್ಕಲ್ ಇಯರ್ 2025 ಅಲ್ಲ. ಸೊ ಕ್ಲೋಸ್ 24 ಸೆಟ್. ಸೊ ಆಟೋಮೆಟಿಕ್ಕಾಗಿ ಪ್ರೀವಿಯಸ್ ಇಯರ್ ಕ್ಲೋಸ್ ಆಗಿಬಿಡುತ್ತೆ. ಓಕೆ, ಸೊ ನೀವು ಯಾವ ಇಯರ್ಗೆ ಆ್ಯಕ್ಟಿವೇಟ್ ಮಾಡ್ತೀರಾ ಆ ಇಯರ್ಗೆ ಆ್ಯಕ್ಟಿವೇಟ್ ಆಗುತ್ತೆ. ಗೋ ಬ್ಯಾಕ್. ಸೊ ಇವಾಗ A01 ಟ್ರೈ ಮಾಡಿ. ಸೊ A01. ಸೊ ಬಿಲ್ಡಿಂಗ್ ತೊಗೊಂಡಿದ್ದಲ್ವಾ, ಬಿಲ್ಡಿಂಗ್ ಮೇಂಟೈನ್ ನೋಡಿ. ಇವಾಗ ಅಲೋ ಮಾಡಿ. ಸೊ ನೀವು ಅಲ್ಲಿ ಇಯರ್ನ ಮೇಂಟೈನ್ ಮಾಡಬೇಕು. ಸೊ ಅದೊಂದಕ್ಕೋಸ್ಕರನೇ ಸೊ ಲಾಸ್ಟ್ ಕ್ಲಾಸಲ್ಲಿ ಯಾರು ಬಂದಿದ್ದು. ಸೊ ನಿಮಗೂ ಆಥರೈಸೇಷನ್ ಇಶ್ಯೂಸ್ ಇದ್ದರೆ ಅದೇ ಥರ ಬರುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ಇವಾಗ ಯಾರೋ ಒಂದು ಅಪಾರ್ಟ್ಮೆಂಟ್ ಏನೋ ಒಂದು ತೊಗೊಂಡಿದ್ದೀರಾ ಅಂತ ಇಟ್ಕೊಳ್ಳಿ. ಓಕೆ, ಸೊ ಟಾಟಾ ಮೋಟಾರ್ಸ್ ಅವರು ಸೊ ಯಾರೋ ಒಂದು ಬಿಲ್ಡಿಂಗ್ ತೊಗೊಂಡಿದ್ದಾರೆ ಅಂತ ಇಟ್ಕೊಳ್ಳಿ. ಓಕೆ, ಕಂಪ್ಲೀಟ್ ಬಿಲ್ಡಿಂಗ್, ಒಂದು ಆಫೀಸ್ಗೋ ಏನಕ್ಕೋ ತೊಗೊಂಡಿದ್ದಾರೆ. ಸೊ ಅದು ಪ್ರೆಸ್ಟೀಜ್ ಅಂದ್ಕೊಳ್ಳಿ. ಪ್ರೆಸ್ಟೀಜ್ ಬಿಲ್ಡಿಂಗೋ ಯಾರೋ ತೊಗೊಂಡಿದ್ದಾರೆ. ಸೊ ಪ್ರೆಸ್ಟೀಜ್, ಎಸ್ ಪ್ರೆಸ್ಟೀಜ್ ಅವ್ರ ಹತ್ರ ಬಿಲ್ಡಿಂಗ್ ತೊಗೊಂಡಿದ್ದಾರೆ. ಓಕೆ, ಓಕೆ. ಸೊ ಇವಾಗ ಪ್ರೆಸ್ಟೀಜ್ ಬಿಲ್ಡಿಂಗ್ ತೊಗೊಂಡಿದ್ದಾರೆ ಅಂತ ಇಟ್ಕೊಳ್ಳಿ. ಓಕೆ, ಸೊ ಇವಾಗ ಕ್ಯಾಪಿಟಲೈಸೇಷನ್ ಡೇಟ್ ಬೇಕು ಅಂದರೆ ಸೊ ನೀವು ಕ್ಯಾಪಿಟಲೈಸೇಷನ್ ಡೇಟ್ನ ಎಂಟರ್ ಮಾಡ್ಕೋಬೋದು. ಸೊ ಯಾವ ಡೇಟಿಂದ ಕ್ಯಾಪಿಟಲೈಸ್ ಆಗ್ತಾ ಇದೆ ಅಂತ. ಓಕೆ, ಸೊ ಟೈಮ್ ಡಿಪೆಂಡೆಂಟ್ ಯಾವ ಇರಲಿ, ಕ್ಯಾಶ್ ಸೆಂಟರ್ಸ್ ಆ್ಯಂಡ್ ಬಿಸ್ನೆಸ್ ಏರಿಯಾ. ಸೊ ಬಿಸ್ನೆಸ್ ಏರಿಯಾ ಇದ್ದರೆ ಸೊ ಯಾವ ಪರ್ಟಿಕ್ಯುಲರ್ ಬಿಸ್ನೆಸ್ ಏರಿಯಾ ಅಂಡರಲ್ಲಿ ಬರುತ್ತೆ ಅದನ್ನ ಮೇಂಟೈನ್ ಮಾಡ್ಕೋಬೋದು. ನಾವು ಬಿಸ್ನೆಸ್ ಏರಿಯಾ ಕ್ರಿಯೇಟ್ ಮಾಡಿದ್ವಾ, ಸೆಗ್ರಿಗೇಷನ್ ಮಾಡಿದರೆ ಬರುತ್ತೆ. ಸೊ ಟಾಟಾ ಮೋಟಾರ್ಸ್ ಏನೋ ಮಾಡಿದ್ವಿ ಅನಿಸುತ್ತೆ, A1 B1 ಅಂತ. ಓಕೆ, ಸೊ ಯಾರೋ ತೊಗೊಳ್ಳಿ. ಸೊ ನೆಕ್ಸ್ಟ್ ಕಾಸ್ಟ್ ಸೆಂಟರ್. ಕಾಸ್ಟ್ ಸೆಂಟರ್ ಬಿಟ್ಟು ಸೊ 10 ಓಕೆ. ಸೊ ಯಾರು ಅಂತ ತೊಗೊಳ್ಳಿ. ಸೊ ನೆಕ್ಸ್ಟ್ ಅಸೈನ್ಮೆಂಟಲ್ಲಿ ನೀವು ಏನಾದ್ರು ಬೇಕು ಅಂದರೆ ಡೀಟೇಲ್ಸ್ ಹಾಕ್ಬೋದು. ವೆಂಡರ್ ಡೀಟೇಲ್ಸ್ ಬೇಕು ಅಂದರೆ ಇಲ್ಲಿ ಹಾಕೋಬೋದು.
ಓಕೆ. ಸೊ ನೆಕ್ಸ್ಟ್ ಲೀಸಿಂಗ್ ಇದ್ದರೆ ಲೀಸಿಂಗ್ ಹಾಕೋಬೋದು. ಸೊ ಡಿಪ್ರಿಷಿಯೇಷನ್ ಏರಿಯಾಸ್ ಇದ್ದರೆ ಡಿಪ್ರಿಷಿಯೇಷನ್ ಏರಿಯಾಸಲ್ಲಿ ಬರುತ್ತೆ. ಸೊ ಇವಾಗ ಡಿಪ್ರಿಷಿಯೇಷನ್ ಏರಿಯಾ ಆಪ್ಷನ್ ನಮಗೆ ಬರ್ತಾ ಇಲ್ಲ. ಓಕೆ. ಸೊ ಅಂದರೆ ಸ್ಕ್ರೀನ್ ಲೇಔಟಲ್ಲಿ ಏನೋ ಇಶ್ಯೂ ಇದೆ ಅಂತ. ಓಕೆ. ಸೊ ನಿಮಗೆ ಡಿಪ್ರಿಷಿಯೇಷನ್ ಏನಾದರೂ ಫೀಲ್ಡು ಅಥವಾ ಈ ಥರ ಬ್ಲ್ಯಾಂಕ್ ಬಂತು ಅಂದರೆ ಸೊ ನೀವು ಅದು ಸೊ ಲೇಔಟು ಅಥವಾ ಡಿಪ್ರಿಷಿಯೇಷನ್ ಏನೋ ಆ್ಯಕ್ಟಿವೇಷನ್ ಆಗಿರಲ್ಲ. ಓಕೆ. ಅದಕ್ಕೆ ಇದು ಎರರ್ ತೋರಿಸ್ತಾ ಇರುತ್ತೆ. ಎರರ್ ತೋರಿಸ್ತಾ ಇರಲ್ಲ, ಐ ಮೀನ್ ಕ್ರಿಯೇಟ್ ಮಾಡೋದಕ್ಕೆ ಹೋದಾಗ ಅಲ್ಲಿ ನಿಮಗೆ ಬ್ಲ್ಯಾಂಕ್ ತೋರಿಸ್ತಾ ಇರುತ್ತೆ. ಓಕೆ. ಸೊ ಅದು ನೀವು ಏನು ಮಾಡಬೇಕು, ಸೊ ನೀವು ಎಸ್ ಎ ಪಿಲಿ ನೀವು ಸೆಟ್ಟಿಂಗ್ಸ್ ಮಾಡಿದ್ವಲ್ಲ, ಸೊ ಅಲ್ಲೇ ಹೋಗ್ಬಿಟ್ಟು ಸೊ ಮತ್ತೆ ಚೇಂಜಸ್ ಮಾಡ್ಕೋಬೇಕು. ಸೊ ನೋಡೋಣ ಸೊ ಏನು ಚೇಂಜಸ್ ಮಿಸ್ ಆಗಿದೆ ಅಂತ. ಸ್ಕ್ರೀನ್. ಸೊ ಇಲ್ಲಿ ಓ ಎ ವೈ ಝೆಡ್ ಸೆಟ್ಟಿಂಗ್ಸ್ ಬರುತ್ತೆ. ಸೊ ಓ ಎ ವೈ ಝೆಡಲ್ಲಿ ಚಾರ್ಟ್ ಆಫ್ ಡಿಪ್ರಿಷಿಯೇಷನ್. ಸೊ ನಾವು ಯಾವ ಚಾರ್ಟ್ ಆಫ್ ಡಿಪ್ರಿಷಿಯೇಷನ್ ಮಾಡಿದ್ದೀವಿ? T1 ಮಾಡಿದ್ವಾ? ಚಾರ್ಟ್ ಆಫ್ ಡಿಪ್ರಿಷಿಯೇಷನ್. ಚಾರ್ಟ್ ಆಫ್ ಡಿಪ್ರಿಷಿಯೇಷನ್ ಯಾವುದು? ಚಾರ್ಟ್ ಆಫ್ ಡಿಪ್ರಿಷಿಯೇಷನ್ ಸರ್ T1 ಅನ್ಸುತ್ತೆ. ಒಂದು ಸೆಕೆಂಡ್ ಓಪನ್ ಎಕ್ಸೆಲ್ ಓಪನ್ ಮಾಡ್ತೀನಿ. ಚಾರ್ಟ್ ಆಫ್ ಡಿಪ್ರಿಷಿಯೇಷನ್ ಅಲ್ವಾ? ಸೊ ಅಸೆಟ್ ಕ್ಲಾಸ್. ಸೊ ಬಿಲ್ಡಿಂಗ್. ಸೊ ಲೇಔಟ್ ಇದೆ ಬಟ್ ಏನು ಗೊತ್ತಾಗಿಲ್ಲ. ಡಿಪ್ರಿಷಿಯೇಷನ್ ಕೀ ಆ್ಯಡ್ ಮಾಡಿಲ್ಲ, ಅದಕ್ಕೆ ಅನ್ಸುತ್ತೆ. ಡಿಆಕ್ಟಿವೇಟ್ ಆಗಿದೆಯಾ? ಸೇಟ್. ಸೊ ಡಿಪ್ರಿಷಿಯೇಷನ್ ಕೀ. ಸೊ ಡಿಪ್ರಿಷಿಯೇಷನ್ ಕೀನು T1. ಓಕೆ. ಸೊ ನೆಕ್ಸ್ಟ್ ಯಾವುದು? ಲ್ಯಾಂಡ್ ಅಲ್ಲ. ಸೊ ಲ್ಯಾಂಡ್ಗೆ ನಾವೇನು ಮಾಡಿಲ್ಲ ಅನ್ಸುತ್ತೆ. ಸೊ ಪ್ಲಾಂಟ್ ಎಮಿಷನ್ ಮಾಡಿದ್ದಲ್ವ? ಸೊ ಪ್ಲಾಂಟ್ ಎಮಿಷನ್. ಸೊ ಇದು ಡಿಆಕ್ಟಿವೇಟ್ ಇದೆ. ಸೊ ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ. ಸೊ ಡಿಪ್ರಿಷಿಯೇಷನ್ ಸೇವ್. ಓಕೆ. ಸೊ ಇವಾಗ ಎರಡಕ್ಕೆ ಮೇಂಟೈನ್ ಮಾಡಿದ್ದೀನಿ. ಸೊ ನೀವು ಎಲ್ಲದಕ್ಕೂ ಮೇಂಟೈನ್ ಮಾಡ್ಕೊಂಬಿಡಿ. ಸೊ ಇವಾಗ ಟ್ರೈ ಮಾಡಿ ಗೋ ಬ್ಯಾಕ್. ಸೊ ಇಮಿಡಿಯೇಟ್ ಕೂಡ ಆಗುತ್ತೆ ಕೆಲವೊಂದು ಸಲ, ಒಂದು 5 ಮಿನಿಟ್ಸ್ ಅಥವಾ 10 ಮಿನಿಟ್ಸ್ ಟೈಮ್ ತೊಗೊಳುತ್ತೆ. ಸೊ ಅದಕ್ಕೆ ತೊಗೊಂಡ್ರೆ ನೋಡೋಣ ಇಮಿಡಿಯೇಟ್ ಆಗುತ್ತೆ. ಆ್ಯಂಡ್ ಬಿಸ್ನೆಸ್ ಏರಿಯಾ ಕಾಸ್ಟ್ ಸೆಂಟರ್. ಓಕೆ. ಸೊ ಡಿಪ್ರಿಷಿಯೇಷನ್ ಏರಿಯಾ. ಸೊ ಇವಾಗ ಬಂತು. ಓಕೆ. ಸೊ ಇವಾಗ ಯೂಸ್ಫುಲ್ ಲೈಫ್, ಅಸೈಡ್ಗೆ ಯೂಸ್ಫುಲ್ ಲೈಫ್ ಎಷ್ಟು? ಸೊ ಇವಾಗ ಇದು ಲ್ಯಾಂಡ್ ಬಿಲ್ಡಿಂಗ್ಸ್ ಅಂತ ಇಟ್ಕೊಳ್ಳಿ. ಸೊ ಬಿಲ್ಡಿಂಗ್ಗೆ ನಿಮಗೆ ಯೂಸ್ಫುಲ್ ಲೈಫ್ ಇರುತ್ತೆ. ಫಾರ್ ಎಕ್ಸಾಂಪಲ್ ನಿಮಗೆ ಅಪಾರ್ಟ್ಮೆಂಟ್ ಅಂತಂದರೆ ಒಂದು 90 ಇಯರ್ಸ್ ಏನೋ ಪೀರಿಯಡ್ ಕೊಟ್ಟಿರ್ತೇನೆ ಅಂತ ಇಟ್ಕೊಳ್ಳಿ. ಓಕೆ. ಸೊ 90 ಇಯರ್ಸ್ ಹಾಕೊಳ್ಳಿ. ಸೊ 90 ಇಯರ್ಸ್ ಯೂಸ್ಫುಲ್ ಲೈಫ್. ಸೊ ಡಿಪ್ರಿಷಿಯೇಷನ್ ಯಾವತ್ತಿಂದ ಸ್ಟಾರ್ಟ್ ಆಗಬೇಕು? ಸೊ ಡಿಪ್ರಿಷಿಯೇಷನ್ ಕ್ಯಾಲ್ಕುಲೇಷನ್ ಸ್ಟಾರ್ಟ್ ಡೇಟ್. ಸೊ ಅಕ್ವಸಿಷನ್ ಡೇಟಿಂದನೇ ಆಗಬೇಕು. ಫಾರ್ ಎಕ್ಸಾಂಪಲ್ ನಾನು ಇವತ್ತು ಅಕ್ವಸಿಷನ್ ಮಾಡ್ತಿದ್ದೀನಿ ಅಂತ ಇಟ್ಕೊಳ್ಳಿ. ಓಕೆ. 16/1 ಸೊ 2026 ಎಂಟರ್. ಸೊ ಫಾರ್ಮ್ಯಾಟ್ ಚೇಂಜ್. ಓಕೆ. ಸೊ 01/16/2026. ಓಕೆ. ಸೊ ಈ ಡೇಟಿಂದ ಡಿಪ್ರಿಷಿಯೇಷನ್ ಸ್ಟಾರ್ಟ್ ಆಗುತ್ತೆ. ಸೇವ್ ಇಟ್. ಏನಿಲ್ಲ. ಫಿಸ್ಕಲ್ ಇಯರ್ ವೇರಿಯಂಟ್. ಓಕೆ. ನಾವು ಫಿಸ್ಕಲ್ ಇಯರ್ ವೇರಿಯಂಟ್ V3 ಅಲ್ವಾ ಯೂಸ್ ಮಾಡಿರೋದು? ಯಾರು ಮಾಡಿದ್ವಿ? ಸರ್ V3 ಸ್ಟ್ಯಾಂಡರ್ಡ್ ಯೂಸ್ ಮಾಡಿ. ಎರಡು ಬರ್ತಿದ್ದಾರಪ್ಪ, ಚೆಕ್ ಮಾಡ್ತೀನಿ. ಕಾಸ್ಟ್ ಸೆಂಟರ್ ರಿಟರ್ನ್ಸ್ ಅಕೌಂಟ್ ಫೀಲ್ಡ್ ಸ್ಟೇಟಸ್ ವೇರಿಯಂಟ್ ಫಿಸ್ಕಲ್ ಇಯರ್ ವೇರಿಯಂಟ್ V3 ಗೊತ್ತಾಗಿರಲ್ಲ. ಚೆಕ್. ಯಾರು ಚೇಂಜ್ ಮಾಡಿದರೆ ಚೇಂಜ್ ಆಗಿರುತ್ತೆ. ಓಕೆ. ಯಾರೋ ಓಪನ್ ಮಾಡಿದ್ದೀರಾ? ಟಿಕೆಟ್ ಇಲ್ಲ. ಸೊ V3 ಇದೆ. ಪೋಸ್ಟಿಂಗ್ ಪೀರಿಯಡ್ಸ್ ಏನಾದರೂ ಓಪನ್ ಮಾಡಿಲ್ವಾ? OB52
ವಾಚಿಂಗ್ ಪೀರಿಯಡ್ ರಿಲೇಟೆಡ್ ಇಯರ್ ಸೊ ಫಸ್ಟ್ ಪೀರಿಯಡಿಂದ 9th ಪೀರಿಯಡ್ವರೆಗೂ ಓಪನ್ ಮಾಡಿದ್ದೀನಿ. ಯಾವ ಪೀರಿಯಡ್ ಬರುತ್ತೆ? ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್, ಜಾನ್. ಓಕೆ, ಸೊ ಇದು 11th ಪೀರಿಯಡ್. ಸೊ ಅದಕ್ಕೆ ಎರಡೂ ಬರ್ತಿರೋದು. ಓಕೆ, ಸೊ 11th ಪೀರಿಯಡ್ ಹಾಕೋಣ. ಸೇವ್ ಇಟ್. ಓಕೆ, ಗೋ ಬ್ಯಾಕ್. ವಾಚಿಂಗ್ ಪೀರಿಯಡ್ ಅಂತ ಕರೆಕ್ಟಾಗಿದೆ. ಸೊ 11th ಪೀರಿಯಡ್ ಓಪನ್ ಮಾಡಿಲ್ಲ, ಸೊ ಪೀರಿಯಡ್ ಓಪನ್ ಮಾಡಿ. ಸೊ ಇವಾಗ ಎಂಟರ್. ಟ್ರೈ ಟು ಸೇವ್. ಏನಾದ್ರು ಮತ್ತೆ ತೋರಿಸ್ತಾ ಇದೆ. ಐ ಥಿಂಕ್ ಐ ಹ್ಯಾವ್ ಟು ಗೋ ಬ್ಯಾಕ್ ಅಂಡ್ ಕಮ್ ಅಗೇನ್. ಎಂಟರ್. ಸೊ ಇನ್ಸರ್ಟ್ ಮಾಡಿ. So depreciation. So useful life. Start date. Enter. Set. Still. ಮಾಡಿದ್ನಲ್ಲ. Okay, so let me check in about the tenants. Fiscal year V3 है ना? V3. $25 calendar year. 25. $25 ಕ್ಯಾಲೆಂಡರ್ ಇಯರ್ ಮೇಂಟೈನ್ ಮಾಡಿಲ್ಲ. ಓಕೆ, ಫೈನ್. ಬಟ್ ಅದು ಇಶ್ಯೂ ಅಲ್ಲ. 26ಗೆ ಓಕೆ ಓಕೆ, ಇದೇನಾಗಿದೆ ನಾವು 25ಗೆ ಮೇಂಟೈನ್. ಓಕೆ, ಸೊ ಇದು ನಾವು ಫಿಸ್ಕಲ್ ಇಯರ್ ಬಂದ್ಬಿಟ್ಟು 25 ಫಿಸ್ಕಲ್ ಇಯರು ಆ್ಯಂಡ್ 26 ಕ್ಯಾಲೆಂಡರ್ ಇಯರಲ್ಲಿ ಮೇಂಟೈನ್ ಮಾಡಿದ್ದೀನಿ ಫಿಸ್ಕಲ್ ಇಯರ್ದು. ಸೊ ಅದು ರಾಂಗ್ ಆಗಿದೆ. ಓಕೆ, ಸೊ ವಿಲ್ ಮೇಂಟೈನ್ V3. ಸೊ ಪೀರಿಯಡ್ಸ್ 25 ಮೇಂಟೈನ್ ಮಾಡಬೇಕು. ಓಕೆ, ಸೊ ನೀವು ಎಂಟ್ರೀಸ್. ಸೊ ಮಂತ್ನ ಮೇಂಟೈನ್ ಮಾಡ್ತಾ ಮಾಡೋಣ. ಓಕೆ, ಸೊ 1 2 3 4 5 6 7 8 9 10 11 12. ಓಕೆ, ಸೊ ಡೇಸ್ ಬಂದ್ಬಿಟ್ಟು 31st ಫಸ್ಟ್ ಮಂತಲ್ಲಿ, ಜಾನ್ 31st, ಫೆಬ್ 28, ಸೊ ಮಾರ್ಚ್ 31st again, right? And then 30, then 31st, 6th month. So Jan 30 and 28, March 31st, correct again. So then 30 April and May 31st, correct again, and June 30, July 31st, June 30, July 31st, and then 30 August. So July 30, August, sorry, 31st, August 30, 31st, August also 31st, right? Okay, August 31st and 30. September. 31st, 30, then again 31st, 30, 31st. Correct? Okay. ಸೊ ಇವಾಗ ಪೀರಿಯಡ್ ವೈಸ್ ಹಾಕಬೇಕು. ಸೊ ಪೀರಿಯಡ್ ಬಂದ್ಬಿಟ್ಟು ಜಾನ್, ಫೆಬ್, ಮಾರ್ಚ್, ಸೊ ಏಪ್ರಿಲಿಂದ. ಸೊ ದಿಸ್ ಈಸ್ ಫಸ್ಟ್ ಪೀರಿಯಡ್,
second, third, fourth, fifth, sixth, seventh, eighth, ninth. So this is 10th period, 11th period, 12th period. So year shift only for these. This one, this one, this one. So remaining not. Okay. So save it. Go back. Let me close. Go back again. Yes. Okay, so next time dependent center. Okay, try to save. Still fiscal year ಏನೋ ಮಿಸ್ಟೇಕ್ ಆಗಿದೆ. So only for the first time ಇದೆ ಬರ್ತಾ ಇರೋದು. Let me try again. ಸೊ ಸೇಮ್ ಡೇಟ್ ಜೊತೆ ಟ್ರೈ ಮಾಡೋಣ. ಸೊ ಎರರ್ ಬಂತು ಅಂದರೆ ಬೇರೆ ಡೇಟ್ ಚೇಂಜ್ ಮಾಡ್ಕೊ. ಎರರ್ ಬರ್ತಾನೆ ಇದೆ.
ಸೊ 25 ಫಿಸಿಕಲ್ ಇಟ್ಟೆ. ಎಲ್ಲ ಸ್ಟ್ಯಾಂಡರ್ಡೇ ಇದೆ ಅದು, ನಾನು ಏನು ಕಸ್ಟಮೈಸೇಷನ್ ಮೇಂಟೈನ್ ಮಾಡಿಲ್ಲ. ಸೊ ಅದೇನಾದ್ರು ಕಸ್ಟಮೈಸೇಷನ್ಸ್ ಇದ್ದರೆ ಅಷ್ಟೇ ಇಲ್ಲಿ ಮೇಂಟೈನ್ ಮಾಡೋದು ಪೀರಿಯಡ್ನ, ಇಲ್ಲಾಂದರೆ ಆಟೋಮೆಟಿಕ್ ಸ್ಟ್ಯಾಂಡರ್ಡೇ ತೊಗೊಂಡ್ಬಿಡುತ್ತೆ. ಐ ಟಿಗೆ ತೋರಿಸ್ತಾ ಇದೆ ಯಾರು. ಸೊ ಓಕೆ, ಸೊ ನಾನು ಪೀರಿಯಡ್ ಕಂಟ್ರೋಲ್ ಇಲ್ಲಿ ಅಸೈನ್ ಮಾಡಿದ್ದೀನಿ. ಸೊ ಅದೇ ಮಿಸ್ಟೇಕ್ ಆಗಿರೋದು. ಓಕೆ, ಸೊ ಇದು ಪೀರಿಯಡ್ ಕಂಟ್ರೋಲ್ನ ಮ್ಯಾಂಡೇಟ್ರಿ ಕೇಳ್ತಾ ಇದೆ. ಸೊ ಐ ಟಿ ತೊಗೊಂಡಿದ್ದೀನಿ ನಾನು, ಸ್ಟ್ಯಾಂಡರ್ಡ್ ತೊಗೋಬೇಕಿತ್ತು ಅನಿಸುತ್ತೆ. ನೋಡ
1 2 3 4 5 6 7 12 ಹೋಗಿದ್ರೆ 1 2 3 4 5 6 7 8 9 10 11 12 ಓಕೆ ಕರೆಕ್ಟ್ ಆಗಿದೆ ನೋಡೋಣ. ಬಟ್ ಇಲ್ಲಿ ಏನಕ್ಕೆ ಪೀರಿಯಡ್ ಕಂಟ್ರೋಲ್ 6 ಪಿಕ್ ಆಗಿದೆ ಅಂತ ಗೊತ್ತಿಲ್ಲ, ಬಟ್ ಎಲ್ಲರಿಗೂ ಮೇಂಟೈನ್ ಮಾಡಿ ಟ್ರೈ ಮಾಡೋಣ ಸರ್. ಓಕೆ ನೋಡೋಣ, ಟ್ರೈ ಮಾಡೋಣ. ಸೊ ಇಲ್ಲಾಂದ್ರೆ ನಾಳೆ ಟ್ರೈ ಮಾಡ್ತೀನಿ. ಓಕೆ, ಸೊ ನಾನು ಏನಾದ್ರು ಏನಂತ ಚೆಕ್ ಮಾಡಿಬಿಟ್ಟು ಮತ್ತೆ ವರ್ಕ್ ಮಾಡಿ ನಿಮ್ಗೆ ಹೇಳ್ತೀನಿ. ಸೊ ವರ್ಕ್ ಆಗ್ತಾ ಇಲ್ಲ ಏನಕ್ಕೆ ಅಂತಲೂ ಗೊತ್ತಿಲ್ಲ ನನಗೆ. ಬಟ್ ಎಲ್ಲ ಮೇಂಟೈನ್ ಎಲ್ಲ ಪ್ರಾಪರಾಗಿ ಮಾಡಿದ್ದೀನಿ, ಸ್ಟ್ಯಾಂಡರ್ಡ್ ಇದೆ, ಯಾರೂ ಚೇಂಜಸ್ ಮಾಡಿಲ್ಲ. ಆ್ಯಕ್ಚುಲಿ ಟೈಮ್ ಆ್ಯಂಡ್ ಪೀರಿಯಡ್ ಕಂಟ್ರೋಲ್ ಬಂದ್ಬಿಟ್ಟು ಇದು ಸ್ಟ್ಯಾಂಡರ್ಡ್ ಕಾನ್ಫಿಗರೇಷನ್ಸ್. ಓಕೆ, ಸೊ ಇದರಲ್ಲಿ ನೀವು ಯಾವುದೂ ಚೇಂಜಸ್ ಮಾಡೋಂಗೇ ಇಲ್ಲ. ಸ್ಟಿಲ್ ಎರರ್ ಬರ್ತಾರೆ, ನಾನು ಚೇಂಜಸ್ ಮಾಡ್ತಾಯಿದ್ದೀನಿ ಅಷ್ಟೇ. ಓಕೆ, ಸೊ ನಿಮಗೆಲ್ಲ ಮೇ ಬಿ ಎರರ್ ಬರದೇ ಇರ್ಬೋದು. ಸೊ ಬಿಕಾಸ್ ನನಗೆ ಸಿಸ್ಟಮಲ್ಲಿ ಏನೋ ಪ್ರಾಬ್ಲಮ್ ಇರ್ಬೋದು. ಸೊ ನೀವು ಒಂದ್ಸಲ ಟ್ರೈ ಮಾಡಿ. ಓಕೆ, ಸೊ ನಿಮಗೂ ಎರರ್ ಬಂತು ಅಂದರೆ ನೋಡೋಣ. ಸೇಮ್ ಎರರ್ ಬರ್ತಾ ಇದೆ. ಸೊ ನೀವು ಟ್ರೈ ಮಾಡಿ ಒಂದ್ಸಲ ಅಸೆಟ್ ಕ್ರಿಯೇಟ್ ಮಾಡೋದಕ್ಕೆ. ಓಕೆ, ಸೊ ಸೇಮ್ ಎರರ್ ಬಂದರೆ ನಂಗೆ ಇನ್ಫಾರ್ಮ್ ಮಾಡಿ. ಮೇ ಬಿ ನಿಮಗೆ ವರ್ಕ್ ಆಗ್ಬೋದು. ವರ್ಕ್ ಆಗಬೇಕು, ಅಟ್ಲೀಸ್ಟ್ ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ಸ್ ಇದೆಲ್ಲ ನಾವೇನು ಚೇಂಜಸ್ ಮಾಡೋಂಗಿಲ್ಲ. ಓಕೆ, ದೆನ್ ಇದು ವರ್ಕ್ ಆಗ್ತಾಯಿಲ್ಲ. ಸೊ ಏನು ಮಾಡಿದ್ರು ವೇಸ್ಟ್ ಬಿಡಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಚೆಕ್ ಮಾಡೋಣ. ಓಕೆ, ಸೊ ನಾನು ರೆಕಾರ್ಡಿಂಗ್ ಏನು ಅಪ್ಡೇಟ್ ಮಾಡೋದಿಲ್ಲ ಇವತ್ತು, ಬಿಕಾಸ್ ಏನು ವರ್ಕ್ ಆಗ್ತಾಯಿಲ್ಲ, ಹಂಗೆ ಬಿಡ್ತಿದ್ದೀನಿ. ಓಕೆನಾ, ಸೊ ನಾನು ಚೆಕ್ ಮಾಡಿಬಿಟ್ಟು ನಿಮಗೆ ಇದು ನಾನು ಇನ್ಫಾರ್ಮ್ ಮಾಡ್ತೀನಿ. ಓಕೆ, ಇವೇನು ಅದು ವರ್ಕ್ ಆಗ್ತಿದೆ ಇಲ್ವಂತ. ಆ್ಯಂಡ್ ಪ್ರಮೋದ್, ನೀವು ಆಲ್ರೆಡಿ ಕಾನ್ಫಿಗರೇಷನ್ ಮಾಡಿದ್ದೀರಲ್ಲ, ಇದೊಂದ್ಸಲ ಟ್ರೈ ಮಾಡಿ. ಸೊ ಇದು ನಿಮಗೂ ಸೇಮ್ ಎರರ್ ಬರ್ತಿದೆಯಲ್ವ ಚೆಕ್ ಮಾಡಿಬಿಟ್ಟು ನಂಗೆ ಇನ್ಫಾರ್ಮ್ ಮಾಡಿ ವಾಟ್ಸಪ್ಪಲ್ಲಿ. ಓಕೆ ಓಕೆ ಸರ್. ಬಟ್ ಇವತ್ತಿಂದ ಅಪ್ಲೋಡ್ ಮಾಡ್ತಿದ್ದೀರಾ? ಸೊ ಏನು ಅಪ್ಲೋಡ್ ಮಾಡಲಿ, ಏನೂ ಡಿಸ್ಕಸ್ ಮಾಡಿಲ್ಲಲ್ಲ ನಾವು. ಹಾಂ ಸರ್, ಅಟ್ಲೀಸ್ಟ್ ಅದನ್ನು ನೋಡ್ಕೊಂಡು ಕಾನ್ಫಿಗರೇಷನ್ ಮಾಡೋದು. ಓಕೆ, ಮಾಡ್ತೀನಿ ಬಿಡಿ, ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಸೊ ನೀವು ಅದು ಜಸ್ಟ್ ಹಂಗೆ ಕ್ಲಾಸ್ ನಂಬರ್ ಹಾಕ್ಬಿಟ್ಟು ಮಾಡಿರ್ತೀನಿ. ಓಕೆ, ಸೊ ಏನೋ ಡಿಸ್ಕ್ರಿಪ್ಷನ್